ಶ್ರೀ ಕರಿಯಮ್ಮ ದೇವಿ ಮತ್ತು ಶ್ರೀ ಸಪ್ಪಲಮ್ಮ ದೇವಿಯ ಜಲ್ದಿ ಮತ್ತು ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಲಿದೆ ಎಂದು ಕೊತ್ತೂರು ಗ್ರಾಮದ ಕೊಂಡಪ್ಪ ರಾಮರಾಜು ಮತ್ತು ಊರಿನ ಗ್ರಾಮಸ್ಥರು ತಿಳಿಸಿದರು. ಪಾವಗಡ ತಾಲೂಕಿನ ನಿಡಗಲ್ಲು ಹೋಬಳಿಯ ಕೊತ್ತೂರು ಗ್ರಾಮದ ಶ್ರೀ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಜಲ್ದಿ ಪೂಜಾ ಕಾರ್ಯಕ್ರಮ ಸಂದರ್ಭದಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. 14/4/2025 ಸೋಮವಾರ ಬೆಳಗಿನ ಜಾವ 5ರಿಂದ 11 ಗಂಟೆಯವರೆಗೂ ಜಲ್ದಿ ಕಾರ್ಯಕ್ರಮ ಮತ್ತು ಜಲ್ದಿ ಕಟ್ಟೆಯ ಹತ್ತಿರ ತೀರ್ಥ ಪ್ರಸಾದ ವಿನಿಯೋಗ, ನಂತರ ಅನ್ನ ಸಂತರ್ಪಣೆ ನಡೆಯಿತು. ಮಧ್ಯಾಹ್ನ 3 ಗಂಟೆಗೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಅಮ್ಮನವರ ಮೆರವಣಿಗೆ ಮತ್ತು ಗುಡಿಯು ತುಂಬುವುದು. ಶ್ರೀ ಕರಿಯಮ್ಮ ಮತ್ತು ಶ್ರೀ ಸಪ್ಪಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಾತ್ರಿ 8 ಗಂಟೆಗೆ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕ ಕಾರ್ಯಕ್ರಮ ಇರುತ್ತದೆ. ದಿನಾಂಕ 15/4/2025 ಮಂಗಳವಾರದಂದು ಸಾಯಂಕಾಲ 3ರಿಂದ 6 ಗಂಟೆಯವರೆಗೂ ಕರಿಯಮ್ಮ ದೇವಿಗೆ ಮತ್ತು ಸಪ್ಪಲಮ್ಮ ದೇವಿಗೆ ಹಾರತಿ ಬೆಳಗುವುದು. ದಿನಾಂಕ 16/4/2025 ಸಾಯಂಕಾಲ 4 ಗಂಟೆಗೆ ಕರಿಯಮ್ಮ ದೇವಿಗೆ ಕೊತ್ತೂರು ಗ್ರಾಮಸ್ಥರಿಂದ ಹೆಣ್ಣು ಮಕ್ಕಳಿಂದ ಮಡಿಲಕ್ಕಿಯ ಕಾರ್ಯಕ್ರಮ ಹಾಗೂ ಗ್ರಾಮದ ಹೆಣ್ಣು ಮಕ್ಕಳಿಂದ ಮಹಾಮಂಗಳಾರತಿ ಕಾರ್ಯಕ್ರಮವಿರುತ್ತದೆ. ಈ ಭಗವತ್ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ದೇವಿಯವರ ಕೃಪೆಗೆ ಪಾತ್ರರಾಗಲು ಕೋರಲಾಗಿದೆ. ಈ ಸಂದರ್ಭದಲ್ಲಿ ಪಾವಗಡ ಗ್ರಾಮಾಂತರ ಅರಸೀಕೆರೆ ಹಾಗೂ ಪಾವಗಡ ಪೊಲೀಸ್ ಠಾಣೆ ಸಿಬ್ಬಂದಿ, ಪಾವಗಡ ಮತ್ತು ಮಂಗಳವಾಡ ಬೆಸ್ಕಾಂ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ, ಕೊತ್ತೂರು ಗ್ರಾಮದ ಗೌಡ, ಗೊಂಚಿಕಾರ, ಶಾನುಭೋಗ ಮತ್ತು ಕೈವಾಡಸ್ಥರು ಹಾಗೂ ಕೊತ್ತೂರು ಮತ್ತು ಹನುಮಸಾಗರ ಗ್ರಾಮಸ್ಥರು ಭಾಗವಹಿಸಬೇಕು. ವರದಿ ರಾಮಪ್ಪ, ಸಿಕೆಪುರ. ಹೆಸರು ಹೇಳೋಕ್ಕಾಗೋದಿಲ್ಲ. ಒಟ್ಟಿಗೆ ಜಾತ್ರೆ ಇದೇ ಥರ ನೋಡ್ತಿರೋದು ನನಗೆ ಪ್ರಥಮ ಅನಿಸುತ್ತೆ. ಮುಂದಿನ ದಿನ ನೋಡ್ತಿರೋದು ಗೊತ್ತಿಲ್ಲ. ನನಗೆ ಇದೊಂದು ಸಂತೋಷ. ಈ ಒಂದು ಸಂತೋಷನ ನಮ್ಮ ಕಣ್ಣು ತುಂಬ್ಕೊಂಬಿಟ್ಟಿದೆ. ಹೇಳೋಕ್ಕೆ ಆನಂದ ಬಾಷ್ಪ ಆಗ್ತಾ ಇದೆ ನನಗೆ. ಅಷ್ಟು ಹೇಳ್ಬೋದು. ಗ್ರಾಮದಲ್ಲಿ ಸುಮಾರು 20 ವರ್ಷ ಆಗಿತ್ತು, 20-21 ವರ್ಷ ಜಾತ್ರೆ ಆಗಿ. ದೇವಸ್ಥಾನಗಳೆಲ್ಲ ಶಿಥಿಲಾವಸ್ಥೆಯಲ್ಲೆಲ್ಲ ಬಿದ್ದೋಗಿದ್ವು. ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಏನೋ ಈ ಕೊಂಡಪ್ಪರು, ರಾಮರಾಜು, ಊರಿನ ಗ್ರಾಮಸ್ಥರು ದೊಡ್ಡವರೆಲ್ಲ ಮುಂದೆ ಬಿದ್ದು ಸ್ವಲ್ಪ ಕೈಯಿಂದ ಹಾಕಿವರು, ಎಲ್ಲ ಅವ್ರು ತೆಗಿಸ್ಕೊಂಡವರು, ಇವ್ರು ತೆಗಿಸ್ಕೊಂಡವರು ಎಲ್ಲ ದುಡ್ಡು ಹಾಕಿ ದೇವಸ್ಥಾನ ಕಟ್ಟಿ ಇವತ್ತು ದೊಡ್ಡದಾಗೆ ಎಲ್ಲರನ್ನೂ ಕರೆಸಿ ತುಂಬ ಚೆನ್ನಾಗಿ ಜಾತ್ರೆ ಮಾಡ್ತಾ ಇದ್ದಾರೆ. ಅದು ಖುಷಿ ಆಗ್ತಾ ಇದೆ. ಈ ಜಾತ್ರೆ ಬಗ್ಗೆ ವಿಶೇಷವಾಗಿ ಏನು ಹೇಳ್ತೀರಾ? ವಿಶೇಷವಾಗಿ ಇದೇ ಥರ ಮುಂದುವರಿಸ್ಕೊಂಡು ಹೋಗ್ಬೇಕು. ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡ್ಕೊಂಡು ಇದೇ ಥರ ಮುಂದುವರಿಸ್ಕೊಂಡು ಹೋಗ್ಬೇಕು. ತಮ್ಮ ಹೆಸರು? ನಾಗರಾಜು. ಈ ದಿನ ಈ ಒಂದು ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ 6 ಗಂಟೆಯಿಂದ ಕರಿಯಮ್ಮನ ದೇವಸ್ಥಾನದಿಂದ ಹೊರಟು ಈ ಶ್ರೀ ಕರಿಯಮ್ಮ ದೇವಿ ನೆಲೆಸಿರುವ ಸ್ಥಳದಲ್ಲಿ ಬಂದು ಈ ಜಲ್ದಿ ಕಾರ್ಯಕ್ರಮವನ್ನು ಊರಿನ ಎಲ್ಲ 12 ಕೈವಾಸಿಗಳು, ಗೌಡ, ಗೊಂಚಕಾರ ಎಲ್ಲರೂ ಸೇರಿ ಎಲ್ಲ ಊರಿನ ಎಲ್ಲ ಸರ್ವ ಜನಾಂಗದ ಸದಸ್ಯರು ಎಲ್ಲ ಸೇರಿ ವಿಜೃಂಭಣೆಯಿಂದ ಎಲ್ಲರೂ ಇದನ್ನು ಜಾತ್ರೆ ಯಶಸ್ವಿಯಾಗಲಿ ಅಂತಂದು ಎಲ್ಲರೂ ಹಾರೈಸಿ ಎಲ್ಲರೂ ಸಹಕಾರದಿಂದ ಈ ಒಂದು ಜಾತ್ರಾ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಎಂದು ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲರೂ ಸಹಕಾರ ಕೊಟ್ಟು ಈ ಜಾತ್ರಾ ಸಂಭ್ರಮದಿಂದ ಮಾಡ್ತಾ ಇದ್ದಾರೆ. ರಾಮರಾಜು ಅಂತ. ನಮ್ಮೂರಲ್ಲಿ ಸುಮಾರು ನನಗೆ ಈಗ 59 ವರ್ಷ. ನಾನು ಹುಟ್ಟಿದಾಗಿನಿಂದನೂ ಈ ಥರ ಜಾತ್ರೆ ನಮ್ಮೂರಲ್ಲಿ ಮಾಡಿರಲಿಲ್ಲ. ನಮ್ಮೂರಲ್ಲಿ ಮುಂಚೆ ಹಳೆವು 2 ದೇವಸ್ಥಾನ ಇದ್ವು, ಅವೆಲ್ಲ ಶೀತಲಗೊಂಡಿದ್ವು. ಅವನ್ನ ಹಂಗೆ ತಿರ್ಗಾ ಹೊಸದಾಗಿ ಕಟ್ಟಿ ಈಗ ದೇವಸ್ಥಾನ ರೆಡಿಯಾಗಿದ್ದಾವೆ. ನಾವು ಜಾತ್ರೆನೂ ಮಾಡ್ತಾ ಇದ್ದೀವಿ. ನೀವು ಮಾಧ್ಯಮ ಸ್ನೇಹಿತರು ಬುಧವಾರ 9 ಗಂಟೆಯಿಂದ ನಾವು ಮಠ ಮಾಡ್ತೇವೆ. ದಯವಿಟ್ಟು ಎಲ್ಲ ಬರಬೇಕು. ಓಕೆ, ಸಂತೋಷ. ಆ ಕಡೆ ಹೋಗ್ಬೋದು ಮಾತಾಡ್ತೀನಿ, ಜ್ವರ ಕೊಡಿ. ಇಂದು ಕರಿಯಮ್ಮ ಮತ್ತು ಸಪ್ಪಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಮ್ಮ ಕೊತ್ತೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಇದಕ್ಕೆ ಕಾರಣ ಇಷ್ಟೇ, ಸುಮಾರು ದಿನಗಳಿಂದ 20 ವರ್ಷಗಳು ನಡೀತಾ ಇದ್ದು ಕಾರಣಾಂತರಗಳಿಂದ ನಿಂತೋಗಿರ್ಬೋದೇ ಹೊರತು ಈ ಸರಿ ಏನಪ್ಪ ಅಂದರೆ ಎಲ್ಲ ಗ್ರಾಮದವರು ಒಂದಾಗಿ ಪ್ರತಿ ವರ್ಷ ಆಗಿರ್ಬೋದು, 3 ವರ್ಷಕ್ಕೊಂದ್ಸರಿ ಆಗಿರ್ಬೋದು, ಪ್ರತಿ ಸರಿ ನಾವು ಮಾಡಬೇಕು. ಎಲ್ಲ ತಾಲೂಕಲ್ಲಿ ಹೆಸರುವಾಸಿ ಆಗಬೇಕು ಅಂತೇಳಿ ನಮ್ಮ ಕೊತ್ತೂರು ಗ್ರಾಮಕ್ಕೆ ಒಳ್ಳೆ ಶಾಂತಿ ಆಗಬೇಕು, ಎಲ್ಲರಿಗೂ ಒಳ್ಳೆ ಆರೋಗ್ಯದಲ್ಲಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಗಬೇಕು ಅಂತೇಳಿ ಎಲ್ಲರೂ ಕೈ ಒಡೆಸಿರ್ಬೋದು, ಪ್ರತಿ ಗ್ರಾಮಸ್ಥರಿರ್ಬೋದು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇದೇ ರೀತಿ ನಂದು ಕೂಡ ಪಕ್ಕದಲ್ಲಿ ಸಿಕೆಪುರ ಇರ್ಬೋದು. ಆದರೆ ನಾನು ಇವರು ಶಾನುಭೋಗಾಗಿ ಮೂಲವಾಗಿ ನಂದು ಕೊತ್ತೂರೇ, ಇದೇ ಊರ ನಂದು. ನಮ್ಮ ಮುತ್ತಾತ 7 ತಲೆಮಾರು ಕೂಡ ಇಲ್ಲೇ ಇದ್ದಿದ್ದು. ಹಾಗಾಗಿ ನಾನು ಮೂಲ ಕೊತ್ತೂರಿನಾಗಿ ನಾನು ಈ ಒಂದು ಜಾತ್ರೆ ಮಹೋತ್ಸವವಾಗಿ ಕರೆದಿದ್ದೆ.
ಗ್ರಾಮಸ್ಥರಿಗೂ ಈ ಊರಿನವ್ರಿಗೆಲ್ಲರಿಗೂ ಒಳ್ಳೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವ್ರನ್ನ ಕೇಳ್ಕೊತಾ ಇದ್ದೇನೆ. ಎಲ್ಲ ಸೀನಿಯರ್ಸು ಮತ್ತೆ ಜೂನಿಯರ್ಸು ಒಂದಾಗಿ ಈ ತಟ್ಟಿ ಎಲ್ಲ ಗ್ರಾಮಸ್ಥರು ಹಿರಿಯ ದೊಡ್ಡವರ್ವರ್ಗು ಪೂಜೆ ಮಾಡಿದ್ರೆ ಇಡೀ ಗ್ರಾಮ ಇಡೀ ಸಮಾಜ ಶಾಂತಿ ಮಳೆ ಬೆಳೆ ಎಲ್ಲವೂ ಆಗಿ ಸೌಖ್ಯವಾಗಿರಲಿ, ಆರೋಗ್ಯ ಭಾಗ್ಯ ನೆಮ್ಮದಿ ಇಡೀ ಗ್ರಾಮಕ್ಕೆ ಮತ್ತು ಸುತ್ತಲ ಹಳ್ಳಿಗಳಿಗೂ ಈ ದೇವತೆಗಳ ಆಶೀರ್ವಾದ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇಡೀ ಗ್ರಾಮಸ್ಥರು ಒಂದಾಗಿ ಈ ಥರ ಮಾಡ್ತಿರೋದು ನಾವು ಈ ಊರಲ್ಲಿದ್ದು ನಮಗೆ ಆಶ್ಚರ್ಯ ಆಗ್ತಾ ಇದೆ. ಇಷ್ಟೊಂದು ವಿಶೇಷವಾಗಿ ನಿಜವಾಗ್ಲೂ ಇದು ಕಾರಣಕರ್ತರಾದಂಥ ಪ್ರತಿಯೊಬ್ಬ ಒಂದು ಸಣ್ಣ ಮಗುವಿನಿಂದ ಅಪ್ಟು ನಮ್ಮ ಗೋಪಾಲ್ ರೆಡ್ಡಿ ಅವ್ರಿಗೂ, ಯಾರ ಹೆಸರು ಹೇಳೋದು ಬೇಡ, ಒಂದು ಸಣ್ಣ ಚಿಕ್ಕ ಮಗುವಿಂದ ಗೋಪಾಲ್ ರೆಡ್ಡಿ ಅವ್ರಿಗೂ ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದೆ ಇಡೀ ತಾಲೂಕಲ್ಲಿ ಹೆಸರುವಾಸಿಯಾಗಂಗೆ ಈ ಕೊತ್ತೂರು ಗ್ರಾಮ ರಾರಾಜಿಸಲಿ ಅಂತ ಆ ತಾಯಿನ ಬೇಡ್ಕೊಳ್ತಾ ನಿಮಗೆ ಹೊಂದಿಸ್ತಾ ನೀವು ಬಂದಿದ್ದಕ್ಕೂ ಮಾಧ್ಯಮದವರಿಗೆ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೊಡ್ಡೇಗೌಡ, ವಿಪ್ರೋ, ಬೆಂಗಳೂರು, ಹುಟ್ಟಿದೂರು ಕೊತ್ತೂರೆ. ನಮ್ಮದು ಕೊತ್ತೂರು ಗ್ರಾಮಕ್ಕೆ ಸೇರ್ತಕ್ಕಂಥ ಸಂತೆ ಬಂಡೆ. ನಮ್ಮ ಹೆಸರು ಬಂದು ಬೋರಣ್ಣ ಮರದಸ್ಥಳಿ ಅಂತ. ಈ ಕರಿಯಮ್ಮ ಮತ್ತು ಸಬಲಮ್ಮ ದೇವಿಯ ವಿಶೇಷತೆ, ಮೇನ್ ವಿಶೇಷತೆ ಹೇಳ್ಬೇಕು ಏನಂದ್ರೆ ಈ ದೇವರು ಮಾಡಿರ್ತಕ್ಕಂಥ ವಿಶೇಷತೆ ನಮ್ಮ ಚಿಕ್ಕ ಮಕ್ಕಳು ದೊಡ್ಡವರು ನಾವು ನಾನಾ ರೀತಿಯ ಗ್ರಾಮಗಳಲ್ಲಿ ನೋಡ್ಕೊಳ್ಳೋ ವಿಶೇಷತೆ ನಮ್ಮ ವಿಶೇಷತೆ. ಹಾಗೆ ಜಾತ್ರೆ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಮ್ಮ ಜಾತ್ರೆ ಮಾಡಬೇಕಂತ ಹಾಗೆ ಇನ್ನೊಂದು ಮಾಧ್ಯಮದಲ್ಲಿ ಕೇಳೋದಂದ್ರೆ ಇವತ್ತು ಸಾಯಂಕಾಲ ಕುರುಕ್ಷೇತ್ರ ಡ್ರಾಮಾ ಇದೆ. ನಮ್ಮ ಗ್ರಾಮಸ್ಥರು ಇವರೆಲ್ಲ ಸೇರಿ ಅವರ ಸಹಾಯ ಮಾಡಿ ಈಗ ಕೂಡ ಯಾವತ್ತು ಯಾವುದೇ ರೀತಿಯಾಗಿ ಮುಂದೆನೂ ಆಡಿರ್ಬೋದು, ಹಿಂದೆ ಆಡಿರ್ಬೋದು, ಮುಂದೆ ಆಡ್ತಕ್ಕಂಥ ಸನ್ನಿವೇಶ ಬರ್ಬಾರ್ದು ಅಂತ ಬಹಳ ನೀಟಾಗಿ ನಿಮ್ಗೇನ ಅನ್ಸಲ್ಲ ನಿಮ್ಗೆ ಗೌಡಣ್ಣ Cek.